ನಮಸ್ಕಾರ, ನಾನು ನಿಮ್ಮ ಭೀಮ್. ನಿಮಗೆಲ್ಲ ತಿಳಿದಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರವು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ನಗದು ರಹಿತ ಚಿಕಿತ್ಸೆ ಪಡೆದುಕೊಳ್ಳಲು ಸರ್ಕಾರಿ ನೌಕರರು ತಮ್ಮ ಕುಟುಂಬ ಸದಸ್ಯರ ಮಾಹಿತಿಯನ್ನು HRMS ಪೋರ್ಟಲ್ ಮೂಲಕ ನೋಂದಾಯಿಸಬೇಕು. ಆಗ ಅವರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ಆದ್ದರಿಂದ ಈ HRMS ಪೋರ್ಟಲ್ ಮೂಲಕ ಕುಟುಂಬ ಸದಸ್ಯರ ಮಾಹಿತಿಯನ್ನು ನೋಂದಾಯಿಸುವ ವಿಧಾನವನ್ನು ನಾವೀಗ ತಿಳಿದುಕೊಳ್ಳೋಣ. HRMS ವೆಬ್ಸೈಟ್ನಲ್ಲಿ ಮೊದಲು DDO ಖಾತೆಯ ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಪೇಜ್ನಲ್ಲಿ ಯೂಸರ್ ID, ಪಾಸ್ವರ್ಡ್ ದಾಖಲಿಸಿ ನಂತರ ಕೆಳಗೆ ಕಾಣಿಸುವ ಕ್ಯಾಪ್ಚಾ ಸಂಖ್ಯೆಗಳನ್ನು ನಮೂದಿಸಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ HRMS ಹೋಮ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸರ್ವಿಸ್ ರಿಜಿಸ್ಟರ್ ಮೆನು ಮೂಲಕ ಈ ಕೊನೆಯಲ್ಲಿ ಕಾಣಿಸುವ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಎನ್ನುವ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ತಮ್ಮ ಕುಟುಂಬ ಸದಸ್ಯರ ಹೆಸರನ್ನು ಸೇರಿಸಲು ಬಯಸುವ ನೌಕರರ KGID ನಂಬರ್ ಮತ್ತು ಹೆಸರನ್ನು ಎಂಟ್ರಿ ಮಾಡಿ ಅವರ ವಿವರವನ್ನು ಫೆಚ್ ಮಾಡಿಕೊಳ್ಳಿ. ಈ ಭಾಗದಲ್ಲಿ ಆ ನೌಕರರ ಕುಟುಂಬ ಸದಸ್ಯರ ವಿವರವನ್ನು ಭರ್ತಿ ಮಾಡಬೇಕು. ಕುಟುಂಬ ಸದಸ್ಯರ ಹೆಸರು, ನೌಕರರಿಗೂ ಹಾಗೂ ಅವರಿಗೂ ಇರುವ ಸಂಬಂಧ, ಲಿಂಗ, ಹುಟ್ಟಿದ ದಿನಾಂಕ, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ID ಇತ್ಯಾದಿ ಮಾಹಿತಿಯನ್ನು ನೀಡಬೇಕು. ಕುಟುಂಬ ಸದಸ್ಯರು ದೈಹಿಕ ಅಥವಾ ಮಾನಸಿಕ ರೋಗಿಗಳಾಗಿದ್ದಲ್ಲಿ ಈ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ. ನಂತರ ಕುಟುಂಬ ಸದಸ್ಯರ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಕುಟುಂಬ ಸದಸ್ಯರ ವಿವರಗಳನ್ನು ಸೇವ್ ಮಾಡಬೇಕು. ನೆನಪಿಡಿ, ಒಂದಕ್ಕಿಂತ ಹೆಚ್ಚಿನ ಕುಟುಂಬ ಸದಸ್ಯರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪುನಃ ಈ ಆಡ್ ಡಿಪೆಂಡೆಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅವರ ವಿವರಗಳನ್ನು ಭರ್ತಿ ಮಾಡಿ ಸೇವ್ ಮಾಡಬೇಕು. ಕುಟುಂಬ ಸದಸ್ಯರ ಆಧಾರ್ ಸಂಖ್ಯೆಯನ್ನು ವ್ಯಾಲಿಡೇಟ್ ಮಾಡಲು ಈ ವ್ಯಾಲಿಡೇಟ್ ಆಧಾರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ನಲ್ಲಿ ಇರುವಂತೆ ಕುಟುಂಬ ಸದಸ್ಯರ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನು ನೀಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸರ್ಕಾರಿ ನೌಕರರು ತಮ್ಮ ಡಿಕ್ಲರೇಷನ್ ದಾಖಲೆಯನ್ನು ಆಯ್ಕೆ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೂ DDO ಅವರ ಡಿಕ್ಲರೇಷನ್ ದಾಖಲೆಯನ್ನು ಕೂಡ ಆಯ್ಕೆ ಮಾಡುವ ಮೂಲಕ ಅಪ್ಲೋಡ್ ಮಾಡಬೇಕು. ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಎಂಟ್ರಿ ಮಾಡಲಾದ ಕುಟುಂಬ ಸದಸ್ಯರ ವಿವರಗಳ ದಾಖಲೆಯನ್ನು ಅಪ್ರೂವ್ ಮಾಡಲು ಪುನಃ ಸರ್ವಿಸ್ ರಿಜಿಸ್ಟರ್ ಮೆನು ಮೇಲೆ ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಇರುವ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಐಕಾನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಡಿಜಿಟಲ್ ಸಿಗ್ನೇಚರ್ ಮೂಲಕ ಅಪ್ರೂವ್ ಮಾಡಲು ಇನಿಶಿಯೇಟ್ ಡಿಜಿಟಲ್ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಅದರ ಪಿನ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಅಪ್ರೂವ್ ಡಿಜಿಟಲ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಇಲ್ಲದಿದ್ದಲ್ಲಿ ಅಥವಾ ಡಿಜಿಟಲ್ ಸೈನ್ ಮೂಲಕ ಅಪ್ರೂವ್ ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ OTP ಆಯ್ಕೆಯ ಮೂಲಕವೂ ಅಪ್ರೂವ್ ಮಾಡಬಹುದಾಗಿದೆ. ಇಲ್ಲಿ OTP ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಆಗ DDO ಅವರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ನಂಬರ್ ಸ್ವೀಕಾರವಾಗುತ್ತದೆ. ಆ ಪಿನ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ ಅಪ್ರೂವ್ ಮಾಡಬಹುದಾಗಿದೆ. ಇಲ್ಲಿಗೆ ಕುಟುಂಬ ಸದಸ್ಯರ ಮಾಹಿತಿ ಅಪ್ರೂವ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಪೇಜ್ ಮೂಲಕ ಈ ಪ್ರಕ್ರಿಯೆಯ ಅಕ್ನಾಲೆಜ್ಮೆಂಟ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ಸರ್ಕಾರಿ ನೌಕರರು ಈ ಯೋಜನೆಯಡಿ ಚಿಕಿತ್ಸೆ ಪಡೆಯಲು ತಮ್ಮ ಇಚ್ಛೆಯ ಆಯ್ಕೆಯನ್ನು ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಮೂಲಕ ವ್ಯಕ್ತಪಡಿಸಬೇಕು. ನೆನಪಿರಲಿ, ಸರ್ಕಾರದ ಆದೇಶದ ಅನ್ವಯ ಕೇವಲ ಒಂದು ಬಾರಿ ಮಾತ್ರ ಈ ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಆಯ್ಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ನಮಸ್ಕಾರ.